ಕಾರ್ಯಕ್ರಮ ನೀಡಕ್ ಸನ್ಮಾನ ಅಂದಾಗ ನಿಮಗೊಂದು ಪ್ರಶ್ನೆ ಹೇಳಿ ಸರ್. ನೀವು ಕಲೆಗೋಸ್ಕರ ನಿಮ್ಮ ಜೀವನ ನಡೆಸ್ತಾ ಇದ್ದೀರೋ ಅಥವಾ ಸನ್ಮಾನಕ್ಕೋಸ್ಕರ ನಿಮ್ ಕಲೆ ನಡೆಸ್ತಾ ಅಯ್ಯೋ ಇದ್ದೀರೋ? ಸ್ವಾಮಿ, ಬಂದವೇ ಎಷ್ಟೋ ಬಿಟ್ಟಿರ್ತೇನೆ ಅದಕ್ಕಾಗಿ ನನ್ನ ಜೀವನಕ್ಕಾಗಿ ನಾನು ಮಾಡಿದ ಕಲೆಗೆ ಮೆಚ್ಚಿ ನಾನು ಹಾಡೋ ಹಾಡಾಗ್ಲಿ ನನ್ನ ಕಥೆಗಳನ್ನ ಕೇಳಿ ಈಗಾಗಲೇ ಎಷ್ಟೋ ಜನರಿಗೆ ಹೋಗಕ್ ಆಗ್ತಾ ಇಲ್ಲ ನನಗೆ ಕರದಲ್ಲಿಗೆ. ಈಗ ತಾವು ನೋಡ್ಬಹುದು ಇಲ್ಲಿ ಒಂದೊಂದೇ ಯೋಚನೆ ಮಾಡ್ತಾ ಲೆಕ್ಕ ಮಾಡ್ತಾ ಹೋಗ್ರಿ. ಇವತ್ತು ದಿನಡಿ ನೀವೇ ಲೆಕ್ಕ ಮಾಡಿದ್ರೆ ನಿಮ್ಮ ಹತ್ರ ಎಷ್ಟು ಸನ್ಮಾನಗಳು? 3,000 ಅಂತೂ ಒಳಗೇನೂ ಆಗಿಲ್ಲ. 3,000 ಸನ್ಮಾನ ಪಡೆದಂತ ವ್ಯಕ್ತಿ ಅಂದ್ರೆ ಗುಂಡಪ್ಪ ಜೋಗಿ. ಈ ಹಿಂದೆ 1,000 ಏನೋ ಆಗಿದ್ದು ಲಂಕೇಶ್ ಅವರು ಬಂದಿದ್ರು ನಮ್ಮ ಮನೆಗೆ. ಪ್ರತಿಷ್ಠಿತ ಕರ್ನಾಟಕ ರಾಜ್ಯದ ಪತ್ರಿಕೆ ಆದಂತ ಲಂಕೇಶ್ ಬಂದಿದ್ರು ನಮ್ಮ ಮನೆಗೆ. ಬಂದಾಗ ಅವ್ರು ನಮ್ಮ ಇವೆಲ್ಲ ನೋಡಿ ನನ್ನ ಸನ್ಮಾನಗಳು, ನನ್ನ ಕಥೆಗಳು, ನನ್ನ ಹಾಡುಗಳು 1-2 ಗಂಟೆ ಕಾಲ ಇಲ್ಲೇ ಇದ್ರು ಅವ್ರು. ಅವಾಗ ಹೇಳಿದ್ರು ಅವರು, ಸನ್ಮಾನದ ಸರಮಾಲೆ ಜೋಗಿ ಗುಡ್ಡಪ್ಪ ಅಂತ ಹೆಸರಿಟ್ಟು ಹೋದ್ರು. ನಾವು ಹೇಳ್ತೀವಿ ಸನ್ಮಾನದ ಸರಮಾಲೆ ಅಂತ. ಈಗಲ್ಲ, ಒಂದು 15 ವರ್ಷದ ಹಿಂದೆ, 20 ವರ್ಷ ಆಗ್ತಾ ಬಂತ ಅವ್ರು ಬಂದೋಗಿ ನಮ್ಮ ಮನೆಗೆ. ಈ ಮನೆ ಅಲ್ಲ, ಆ ಮನೆಯಲ್ಲಿ ನಾವೀಗ ಸನ್ಮಾನದ ಸರದಾರ ಕೆಜಿ ಗುಡ್ಡಪ್ಪ ಜೋಗಿ ಅಂತ ಹೇಳ್ತೀವಿ. ಸರ್ದಾರ ಬೇಡ, ಇಲ್ಲ ನೀವು ಸರ್ದಾರ. ಯಾಕಂತ ಹೇಳಿದ್ರೆ ಸರ್ದಾರ ಬೇಡ. ನಿಮ್ಮ ಕಲೆ ಉಳಿಸುವ ನಿಟ್ಟಿನಲ್ಲಿ ನೀವು ಮಾಡಿದಂತ ಕಾಯಕಕ್ಕೆ ಸರ್ಕಾರ, ಜನಸಾಮಾನ್ಯರು ಎಲ್ಲಾ ಮೆಚ್ಚಿ ನಿಮಗೊಂದು 3,000ಕ್ಕೂ ಅಧಿಕ ಸನ್ಮಾನ ಮಾಡಿದಾರೆ ಅಂತ ಹೇಳಿದ್ರೆ ಸನ್ಮಾನದ ಸರದಾರ ಕೆ ಗುಡ್ಡಪ್ಪ ಜೋಗಿ ಅಂತ ಹೇಳಿ ಮಲೆನಾಡ ಕನ್ನಡಿಗ ಚಾನಲ್ ನಾವು ಹೇಳಕ್ ಇಷ್ಟಪಡ್ತೇವೆ. ಧನ್ಯವಾದ ಸರ್. ಸರ್, ಈ ಕಲೆ ಏನಿದೆ, ಜಾನಪದ ಕಲೆಯಾಗಿ ನೀವು ಪರಿವರ್ತನೆ ಮಾಡಿದಂತಹ ಕಿನ್ನರ ಜೋಗಿ ಕಲೆ, ಇದಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ? ನೋಡಿ, ಇದು ಜಾನಪದ ಇತ್ತಿತ್ತಲಾಗಿ ಬಂತು. ಮೂಲ ಕಲೆ ಅಂದ್ರೆ ಅರ್ಜುನ ಜೋಗಿ ಅಂತೇಳಿ ನಮ್ಮ ಪಾಂಡವ ವಂಶದಿಂದ ಬಂದಂತ ಜನಾಂಗ. ನಾವು ಅನಾದಿ ಕಾಲದಿಂದ ಬಂದಂತ ಕಿನ್ನರಿ ಜೋಗಿ ಕಲೆ ಇದು. ಉದ್ದೇಶ, ಅರ್ಜುನ ಇವರು ಪಾಂಡವರು ವನವಾಸಕ್ಕೆ ಹೋಗಿರ್ತಾರೆ. ವನವಾಸ ಅಂದ್ರೆ ಕೌರವರು ಇದರಲ್ಲೆಲ್ಲ ಕಸ್ಕೊಂಡಾಗ ವಿರಾಟ್ ನಗರ ಅಂತ ಹೋಗಿ ಅಲ್ಲಿ ವಾಸ ಆಗಿರ್ತಾರೆ. ಯಾರು? ಪಾಂಡವರು 5 ಜನ, ಅವ್ರ ತಾಯಿ ಅವರೆಲ್ಲ ಹೋಗಿ ಅಲ್ಲಿ ವಿರಾಟ್ ನಗರದಲ್ಲಿ ಮತ್ತೆ ಕೌರವರಿಗೆ ಗುರುತು ಸಿಗಂಗಿಲ್ಲ. ಅವರು ಬೇರೆ ಬೇರೆ ವೇಷದಲ್ಲಿ ಬೇರೆ ವೇಷದಲ್ಲಿ ಇರ್ಬೇಕಾಗಿದೆ. ಧರ್ಮರಾಯ ಪೂಜೆ ಭಟ್ಟ ಆಗಿರ್ತಾನೆ, ಭೀಮರಾಯ ಪಾಕ ಶಾಲೆಯಲ್ಲಿ ಅಡಿಗೆ ಮಾಡಕ್ ಇರ್ತಾನೆ, ಅರ್ಜುನ ಬೃಹನ್ನಳೆ ಆಗಿ ಉತ್ತರಿ ಅಂತ ಇರ್ತಾನೆ, ಉತ್ತರ ಭೂಪ ಉತ್ತರಿ ಅಂತ ಅಣ್ಣ ತಂಗಿ, ಆ ಉತ್ತರಿಗೆ ಭರತನಾಟ್ಯ ಕಲ್ಸಕ್ ಇರ್ತಾನೆ. ಮತ್ತೆ ನಕಲ ಸಹದೇವರು ಗೋಪಾಲರಾಗಿರ್ತಾರೆ, ಸಹದೇವರು ದನ ಕಾಯಕಿರ್ತಾರೆ ಆ ಮನೆಯಲ್ಲಿ, ರಾಜರ ಮನೆಯಲ್ಲಿ. ಅಂದ್ರೆ ಗುರುತಿಲ್ಲದೆ ಪಾಂಡವರು ಅಂತ ಅವರಿಗೂ ಗೊತ್ತಿಲ್ಲ, ಯಾರಿಗೆ? ವಿರಾಟ್ ನಗರದವರಿಗೂ ಗೊತ್ತಿಲ್ಲ, ಆ ಊರವರಿಗೆ ಯಾರಿಗೆ ವೇಷ ಬದಲಾವಣೆ ಮಾಡಿ. ಈ ಕೌರವರು ಉತ್ತರ ಭೂಪನ ದನಗಳು ಬಂಧಿಸ್ತಾರೆ, ಗೋವುಗಳು ಬಂಧಿಸ್ತಾರೆ, ಬಿಡಿಸ್ಕೊಂಡ್ ಬರ್ಬೇಕಾತು. ಆತನಿಗೆ ಸಾರಥಿ ಇರಲ್ಲ ಉತ್ತರ ಭೂಪಿಗೆ. ಆವಾಗ ಅರ್ಜುನನೇ ಸಾರಥಿಯಾಗಿ ಹೋಗ್ತಾನೆ. ಹೋದ ಮೇಲೆ ಅದು ಬಿಲ್ಲು ಬಾಣ ಬೇಕಲ್ಲ, ಅವರು ಯುದ್ಧ ಮಾಡ್ಕೊಂಡು ಬೇಕು. ತಗೊಂಬರಕ್ ಹೋದಾಗ ಧರ್ಮರಾಯ ಮತ್ತು ದ್ರೌಪದಿ ಅಣ್ಣ ಅತ್ತಿಗೆ ಆ ಕೋಟಡಿಯಲ್ಲಿ ನಿದ್ರಾಕಾರನಲ್ಲಿ ಇರ್ತಾರೆ, ನಿದ್ರೆ ಮಾಡ್ತಾ ಇರ್ತಾರೆ. ಬಿಡಿಸ್ಕೊಂಡು ಬಂದು ಮರುದಿನ ಅರ್ಜುನ ತಮ್ಮ ಅಣ್ಣನಿಗೆ ಕೇಳ್ತಾನೆ, ಅಣ್ಣ ಅತ್ತಿಗೆಯವರ ಮಲಗಿರುವ ಹಾಸಿಗೆ ನೋಡಿದರೆ ತಮ್ಮನಿಗೆ ಏನಾದ್ರು ದೋಷ ಇದೆಯೇ? ಅರ್ಥ ಆಯ್ತಲ್ಲ ನಾನು ಹೇಳೋದು? ಹೌದೌದು. ಹಾ, ಇದೆಯಪ್ಪ. ತಾನು ಹೇಳ್ಕೊಳಲ್ಲ, ಯಾರು ಅಂತ ಹೇಳ್ಕೊಳಲ್ಲ. ಅದಕ್ಕೆ 12 ವರ್ಷ ವನವಾಸ ಹೋಗ್ಬೇಕು. 11 ವರ್ಷ ಮಾಡ್ದ, ಇನ್ನೂ 1 ವರ್ಷ ಬಾಕಿ ಇತ್ತು. ಆವಾಗ ತನ್ನ ತಾಯಿಯನ್ನು ನೋಡುವಂತ ತವಕ ಜಾಸ್ತಿ ಆಗ್ಬಿಡ್ತದೆ ಅರ್ಜುನನಿಗೆ. ಎಲ್ಲೆಲ್ಲೂ ಹೋಗ್ತಾನೆ, ಇವನು ತಾಯಿ ಗಳಿಗಳಿಗೂ ಜಾಸ್ತಿ ಆಗ್ತದೆ. ಹೀಗಿರುವಾಗ ಅರಣ್ಯ ಒಳಗೆ ಬಹುದೊಡ್ಡ ಕಾಮಿಕಿ ವನದಲ್ಲಿ ಅಲ್ಲಿ ಸಾಧು ಸಂತರು, ಸನ್ಯಾಸಿಗಳು ಮತ್ತೆ ಮಠಾಧೀಶರು ಅವರೆಲ್ಲ ಇರುವಂತ ಜಾಗ. ಅಲ್ಲಿ 5 ಜನ ಗುರುಗಳು ತಪಸ್ವಿಕರು ಮುಗಿದಿರ್ತದೆ. ಅವರಲ್ಲಿ ಹೋಗಿ ಬೇಡ್ಕೊಳ್ತಾನೆ, ನಮ್ಮ ತಾಯಿ ನೋಡ್ಬೇಕು ಸ್ವಾಮಿ. ಅಲ್ಲಿ ಕಿನ್ನರಿ ಅನ್ನುವಂತ ಒಂದು ರಾಕ್ಷಸಿ ಇರ್ತದೆ. ಅವ್ರಿಗೆ ಯಾವ ಪೂಜೆ ಹೋಮ ಹವನ ಮಾಡಕ್ ಬಿಡಲ್ಲ ಅಲ್ಲಿ ಇರುವಂತ ಗುರುಗಳಿಗೆ, ಋಷಿ ಮುನಿ ಅವರಿಗೆ, ಸಾಧು ಸಂತರಿಗೆ ಯಾರ ಕೈನಾನು ಹೊಡ್ಯಕ್ ಆಗಲ್ಲ. ಅದಕ್ಕೆ ಅರ್ಜುನನಿಗೆ ಹೇಳ್ತಾರೆ, ಇದನ್ನ ನೋಡಪ್ಪ, ಈ ಕಿನ್ನರಿ ಅನ್ನುವಂತ ಧಾನ್ಯವಿಗೆ ನೀ ಕೊಂದ್ರೆ ನಿಮ್ಮ ತಾಯಿಗೆ ನೋಡ್ಬಹುದು, ನೀನು ನೋಡುವ ಒಂದು ಭಾಗ್ಯ. ಆಮೇಲೆ ಅರ್ಜುನ ಅದಕ್ಕೆ ಮರ್ದನಿ ಮಾಡ್ದ. ಕಿನ್ನರಿ ಅನ್ನುವಂತ ಧಾನ್ಯವಿನ ಕೊಂದ ಮೇಲೆ ಅದನ್ನ ಬಗದು ಅದ್ ನೀವು ಹಿಡ್ಕೊಂತಿರಲ್ಲ, ಅದೇ ಕಿನ್ನರಿ. ಬಾರಿಸ್ತೇವಲ್ಲ, ಅದೇ ಕಿನ್ನರಿ ನಿಮ್ಮ ಹತ್ರ ಇದೆಯಾ? ಇದೆ. ಒಂದ್ ನಿಮಿಷ, ಅದೊಂದ್ ಸ್ವಲ್ಪ ಕಿನ್ನರಿ ಇರ್ತದೆ, ತಗೊಂಡ್ಬರ್ತೀನಿ. ಇದೆ ಕಿನ್ನರಿ ಅಂತ ಹೇಳಿ. ಇದಕ್ಕೂ ಅದಕ್ಕೊಂದು ಅವಿನಾಭಾವ ಸಂಬಂಧ, ಸ್ವಲ್ಪ ಕಿನ್ನರಿ ಇದಕ್ಕೂ ಅದಕ್ಕೊಂದು ಅವಿನಾಭಾವ ಸಂಬಂಧ ಇದೆ. ಹೇಳಿ ಸರ್. ಧಾನ್ಯ ಎನ್ನುವಂತ ರಾಕ್ಷಿಯ ಬೆನ್ನೆಲು ಬಿದ್ದು
ಇದಾ ನಾವು ಗಳ ಮಾಡಿ ಕಟ್ಕೊಂಡಿದ್ದೇವೆ. ಹಾ, ಹಾ. ಅದ್ರ ನರ ಇದು ತಂತೆ, ಅದ್ರ 2 ಕುಚೆಗಳು ಇವು, ಅದರ ಕಿವಿ ಇದು ಹಿಂಡಾಕೆ, ಇದು ಕಿವಿ, ಅದ್ರ ಮೂಗಿದು ಮೆಟ್ಲು ನೀರು ಇಡ್ಲಿಕ್ಕೆ, ಅದ್ರ ಗಿಳಿ ಕೈ ತಂತಿ ಸುತ್ತಾಕಿ ಆ ಕಿನ್ನರಿಯ ಈ ರೀತಿಯಲ್ಲಿ ಅವರು ಒಂದು ಕಿನ್ನರಿ ಮಾಡಿದ್ರು. ದೇಹ ಭಾಗವನ್ನು ಒಂದು ಈ ಆಕಾರ ಮಾಡಿ ಕಿನ್ನರಿ ಮಾಡಿದ್ರು. ಯಾರು? ಋಷಿ ಮುನಿಗಳು. ಆಮೇಲೆ ಅದರ ಚರ್ಮವನ್ನು ಸುಲಿದು ಜೋಳಿಗೆ ಮಾಡಿದ್ರು. ಆ ಜೋಳಿಗೆ ಹಾಕೊಳ್ತಾರಲ್ಲ ಅದು ಜೋಳಿಗೆ ಮಾಡಿ ಬಗಲಿಗೆ ಹಾಕಿದ್ರು. ಆಮೇಲೆ ಮುಂಡಾಸ ಮಾಡಿದ್ರು. ಅದ್ರ ಗುಂಡು ಮಣಿ ಆ ಕಾಲದ ರಾಕ್ಷಸರು ಬಳಸ್ತಿದ್ರು, ದೊಡ್ಡ ದೊಡ್ಡ ಗುಂಡು ಮಣಿ. ಈಗ ನನ್ನ ಹತ್ರ ಅವು ಇಲ್ಲ, ಅಂಗಡಿ ತಗೊಂಡು ಮುಂದೆ ಹಾಕೊಂಡಿದ್ದೇನೆ. ಈಗಿನ ಕಾಲದಲ್ಲಿ ಈ ತರ ನೀವು ಹಾಕೊಂತಾ ಇದ್ದೀರಿ. ಈ ರೀತಿ ಜೋಗಿ ಮಾಡಿದ್ರು ಅವನಿಗೆ. ಮಾಡಿದಾಗ ಅರ್ಜುನ ಜೋಗಿ ಮಾಡಿ, ಇನ್ನು ನಿಮ್ ತಾಯಿ ಗುರುತು ಹಿಡಲ್ಲ, ಹೋಗಿ ನೋಡ್ಕೊಂಬ. ಆಕಸ್ಮಿಕ ಮೊದ್ಲೇ ಗುರುತು ಹಿಡಿದ್ ಬಿಟ್ರೆ ಮತ್ತೆ 12 ವರ್ಷ ವನವಾಸ ಅವನಿಗೆ. 11 ವರ್ಷ ಕಳೆದಿದ್ದಾರೆ. ಹಾಗಾಗಿ ಜೋಗಿ ರೂಪ ಮಾಡ್ಕೊಂಡ್ ಬಂದ್ರು ಅವರು. ಅದೊಂದು ದೊಡ್ಡ ಚಾಲೆಂಜಿಂಗ್. ಹೌದು. ಅಲ್ಲಲ್ಲ, ತಾಯಿ ಗುರುತು ಹಿಡಿದು ಬಿಟ್ಟಿದ್ರೆ, ಮೊದ್ಲೇ ಹೋಗಿ ನೋಡ್ಬಿಟ್ಟಿದ್ರೆ 12 ವರ್ಷ ರಿಪೀಟ್ ಮಾಡ್ಬೇಕಿತ್ತು. ಹಾಗಾಗಿ ಜೋಗಿಯಾಗಿ ಯಾವ ರೀತಿಯಿಂದ ಬರ್ತಾನೆ ತಾಯಿ ಹತ್ತ. ಈದಾರ್ಜುನನಯ್ಯ ಜೋಗಿ ರೂಪವನ ತಾಳಿ, ತಾಯಿಯರ ಮನೆಗೆ ಬಂದ ಶಿವರಾಗ ಮಾಡತಾನು, ಗಿಣಿನಾಟ ಕರವತಾನು. ಒಳಗಿರುವ ತಾಯೋ ದೇವ ಜೋಗಿ ಧನಿಗಳ ಕೇಳಿ, ಬಾಗಿಲ ದಾಟಿ ಹೊರೆಯ ಬಾಗಿಲಿಗೆ ಬಂದ ಪರೀಕ್ಷೆ ಮಾಡತಾಳು. ತಾಯಿ ಹಡದ ಮಗನ ಗುರುತ ನೋಡವ್ವ, ತಾಯಿ ಅವಗ ಸಿಗವಲದ. ಬಾರಯ್ಯ ಜೋಗಿ ಬಾರೋ, ಯಾವ ದೇಶದ ಬಂದಿ, ನಿನ್ನಂಗ ಇದ್ದು ಮಗ ಬರ್ತಿ 11 ವರ್ಷ. ಮಗನ ಮುಖ ನೋಡಲಿಲ್ಲ, ಮಗನಿಗೆ ಹೋಲತೀಯ. ನೀನು ಮಗನಾದ್ರೆ ಹೊರಗೆ ನಿಲ್ಲಬ್ಯಾಡ, ಕೂಡಿ ಉಣ್ಣವನ ಬಾರು. ಹೀಗೆ ತಾಯಿ ಮಗನಿಗೆ ಮಾತುಕತೆ 1 ವರ್ಷ ಆಗ್ತದೆ. ಅಲ್ಲಿಗೆ 12 ವರ್ಷ ಮುಗಿಯಿತು, ಇವ್ರದ್ದು ವನವಾಸ ಮುಗಿಯಿತು. ಆಯ್ತಾ? ಆವಾಗ ತಾಯಿ ಪರಿಚಯ ಇಲ್ಲ ಹಿಡಿದ್ರೆ ಮತ್ತೆ 12 ವರ್ಷ ಭಿಕ್ಷಾ ಕೊಡಮ್ಮ, ಎಲ್ಲೋ ಹೋಗ್ತೇನೆ. ಏನ್ ಬೇಕು ಮಗನೇ ಜೋಗಿ, ನೀ ಕೇಳಿದ್ದೇ ಕೊಡ್ತೇನೆ. ಖುಷಿ ಆಗ್ಬಿಟ್ಟಿತ್ತು ಅಜ್ಜಿಗೆ. ಮಗನ್ ತರ ಕಣ್ಣಲ್ಲ ಜೋಗಿ. ಆವಾಗ ಭಾಷೆ ತಗೊಂಡ್ಬಿಡ್ತಾನೆ. ಮತ್ತೆ ನಿನ್ ಮಗ ಅರ್ಜುನ ಇಲ್ಲದ್ಮೇಲೆ ಅವ್ನು ಹೇಳ್ತಿದ್ರು, ದ್ರೌಪದಿ ಇದ್ದಾಳಲ್ಲ ಅವಳಿಗೆ ಭಿಕ್ಷಾ ಕೊಡು. ಆ ಕಾಲದಲ್ಲಿ ಕೊಟ್ಟ ಮಾತಿಗೆ ತಪ್ಪಲ್ಲ. ಭಾಷೆ ಕೊಟ್ಟಿದ್ಲು. ಸೊಸಿಗೆ ಹೇಳ್ತಾಳೆ, ಅಪ್ಪ ಅಮ್ಮ ನಿನಗೆ ಜೋಗಿಗೆ ದಾನ ಕೊಟ್ಟೆ, ಒಳಗಡೆ ಕರ್ಕೊಂಬಂದು ಪಾದ ಪೂಜೆ ಮಾಡಮ್ಮ. ಆವಾಗ ಅವಳು ನೀರು ತಗೊಂಡು ಪಾದ ತೊಳಕ್ ಬರ್ತಾಳೆ. ಅರ್ಜುನನ ಪಾದದಲ್ಲಿ ಪದ್ಮಗಳು ಇರ್ತಾವ, ಪದ್ಮ ಗುರ್ತು ಹಿಡಿದ್ಲು ನನ್ನ ಗಂಡನೇ. ಮೇಲ್ ನೋಡಿದ್ಲು, ನಕ್ಕವ ಅರ್ಜುನ. ಎಂತ ನಮ್ಮ ಮಳೆ ತಾಯಿದು, ನಾನು ಜೋಗಿಯಾಗಿ ಬಂದೆ ಕೊಟ್ಲು, ಬೇರೆ ಜೋಗಿಯರು ಬಂದ್ರು ಕೊಡ್ತಿದ್ಲು, ಏನು ಹೀಗೆ ನಕ್ಕ. ಹಲ್ಲಿನಲ್ಲಿ ರತ್ನ ಇತ್ತು ಅವನಿಗೆ. ವರ್ಷ ಮುಗಿದಿತ್ತು. ಎಲ್ಲರೂ ಒಟ್ಟಾದ್ರು, ಅಣ್ಣ ತಮ್ಮ ಎಲ್ಲ ಒಟ್ಟಾದ್ಮೇಲೆ ಇವೇನ್ ತಗೊಂಡ್ಬಂದಿದ್ರಲ್ಲ ಬಿರ್ದಾವಳಿ, ಇದನ್ನ ಬಿಡ್ಬೇಕಾಯ್ತು. ಒಬ್ಬನ ಸೇವಕನ ಕೈಲಿ ಕೊಟ್ಟು ಕಳಿಸಿದ್ರು, ಇದು ಒಯ್ದು ಹೊರಗೆ ಬಿಟ್ಟು ಬಾರ ತಿಳ್ಕೊಂಡು ಹೋಗ್ಲಿ. ಅಲ್ಲಿ ಒಬ್ಬವ ಬಡವ ಕೂತ್ಕೊಂಡು ಕೇಳ್ದ, ಇದೆಲ್ಲ ಏನು ಇಷ್ಟೆಲ್ಲ ಹೊತ್ಕೊಂಡ್ ಬಂದಿಲ್ಲ. ಅರ್ಜುನ ಜೋಗಿಯಾಗಿ ಬಂದಿದ್ದ 1 ವರ್ಷ ಕಾಲ. ಈಗೆಲ್ಲ ಅವರು ಕಷ್ಟ ನಿವಾರಣೆ ಆಯ್ತು. ಅವರೆಲ್ಲ ಅಣ್ಣ ತಮ್ಮ ತಾಯಿ ಎಲ್ಲ ಒಟ್ಟಾದ್ರು. ಆ ಬಿರ್ದಾವಳಿ ನಾವು ಹೊರಗೆ ಬಿಡ್ತೀನಿ, ಬೇಡಪ್ಪ